ಭೂಮಿಕಾ ಅವರೇ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟರ್. ಬನ್ನಿ, ಮೊದಲು ನಿಮಗೆ ಜನರಲ್ ಚೆಕಪ್ ಮಾಡ್ಬಿಡೋಣ. ಹಾ ಸುಧಾ, ಬನ್ನಿ, ನಿಧಾನ ಕೂತ್ಕೊಳ್ಳಿ. ಪೇನ್ ಏನೂ ಇಲ್ಲ ಅಲ್ವಾ? ಇಲ್ಲ ಡಾಕ್ಟರ್. ವೆರಿ ಗುಡ್, ರಿಕವರ್ ಆಗ್ತಾ ಇದ್ದೀರಾ. ಒಂದು ನಿಮಿಷ, ಅವನು ಕೂತಿದ್ರೆ ಸ್ವಲ್ಪ ಹೈಪರ್ ಆಗ್ತಾನೆ. ಸಾರಿ. ಈ ಮಗು ನಿಮ್ಗೆ ದೇವ್ರು ಕೊಟ್ಟಿರೋ ವರ. ಅದು ಅಲ್ಲದೆ ನಿಮ್ಗೆ ಲೇಟಾಗಿ ಆಗಿದೆ ಅಲ್ವಾ, ಇದನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಇನ್ ಬಿಡಿ ಡಾಕ್ಟರ್, ನೀವು ಹೇಳಿದ್ರಲ್ಲ ಮುಗೀತು. ನಮ್ಮ ಅದ್ಗೆ ಇನ್ನು ಮಗುನ ಕೆಳಗಡೆ ಇಡೋದೇ ಇಲ್ಲ, ಎತ್ಕೊಂಡೇ ಓಡಾಡ್ತಿರ್ತಾರೆ, ಹೂ ತರ ನೋಡ್ಕೋತಾರೆ. ಮತ್ತೆ ನನ್ನ ಮಗು ಅಲ್ವಾ, ನಾನು ತಾನೇ ನೋಡ್ಕೋಬೇಕು. ಅದು ಹೌದು. ವ್ಯಾಕ್ಸಿನೇಷನ್ ಮಾಡಬೇಕು. ಡಾಕ್ಟರ್, ಇಂಜೆಕ್ಷನ್ ಹಾಕ್ಲೇಬೇಕಾ? ಡ್ರಾಪ್ಸ್ ಹಾಕಿದ್ರೆ ಆಗಲ್ವಾ? ಭೂಮಿಕಾ ಅವರೇ, ತಮಾಷೆ ಮಾಡ್ತಾ ಇದ್ದೀರಾ? ಇದಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ, ಇಂಜೆಕ್ಷನ್ನೇ ಮಾಡಬೇಕು. ಅಲ್ಲ ಡಾಕ್ಟರ್, ಅವನಿಗೆ ನೋವು ಆಗುತ್ತಲ್ವಾ ಇಂಜೆಕ್ಷನ್ ಕೊಟ್ರೆ? ಹೀಗಂದ್ರೆ ಹೇಗೆ? ಈಗ ಮಗುಗೆ ಇಂಜೆಕ್ಷನ್ ಚುಚ್ಚಿದ್ರೆ ಅಂತಾನೆ ಮುಂದೆ ಮಗು ಚೆನ್ನಾಗಿರೋದು. ಅದಕ್ಕೋಸ್ಕರನೇ ನಾವು ವ್ಯಾಕ್ಸಿನೇಷನ್ ಮಾಡೋದು. ನೀವೇನು ವರಿ ಮಾಡ್ಕೋಬೇಡಿ. 2 ನಿಮಿಷ ಅಳತೆ, ಆಮೇಲೆ ಸರಿ ಹೋಗತ್ತೆ. ಅಲ್ಲ ಡಾಕ್ಟರ್, 2 ನಿಮಿಷ ಆದ್ರೂ ಅಳ್ತಾನಲ್ವಾ, ಆಮೇಲೆ ಸರಿ ಹೋಗ್ತಾನಂದ್ರೆ ಏನರ್ಥ? ಒಂದು ಸಣ್ಣ ಇರುವೆ ಕಚ್ಚಿದಂಗೆ ಆಗತ್ತೆ ಅಷ್ಟೇ. ಅಲ್ಲ ಡಾಕ್ಟರ್, ಇರುವೆ ಕಚ್ಚಿದಂಗೆ ಆದ್ರೂ ಅವನಿಗೆ ನೋವು ಆಗುತ್ತಲ್ವಾ, ಊತ ಬಂದ್ಬಿಡುತ್ತೆ ಅವನಿಗೆ. ಏನಾಗಲ್ಲ, ನಾನು ಇದೀನಲ್ಲ, ಬನ್ನಿ. ಅಯ್ಯೋ ಡಾಕ್ಟರ್, ಸೂಜಿ ಏನು ಅಷ್ಟು ಉದ್ದ ಇದೆ? ಚಿಕ್ಕದಿರೋದು ಸೂಜಿ ಕೊಡಿ ನೀವು. ಇದೇ ಚಿಕ್ಕ ಸೂಜಿ, ಇದಕ್ಕಿಂತ ಚಿಕ್ಕ ಸೂಜಿ ಎಲ್ಲಿಂದ ತರೋಣ? ಏನಾಗಲ್ಲ, ಇರುವೆ ಕಚ್ಚಿದಂಗೆ ಆಗತ್ತೆ ಅಷ್ಟೇ. ಇಲ್ಲ ಡಾಕ್ಟರ್, ಅವ್ನಿಗೆ ನೋವು ಆಗುತ್ತೆ ಡಾಕ್ಟರ್. ಭೂಮಿಕಾ ಅವರೇ, ಯಾಕೆ ಇಷ್ಟೊಂದು ಸೆನ್ಸಿಟಿವ್ ಆಗ್ತಾ ಇದ್ದೀರಾ? ಏನು ಆಗೋದಿಲ್ಲ, ನಾನು ಇದೀನಲ್ವಾ, ಪ್ಯಾನಿಕ್ ಆಗ್ಬೇಡಿ. ಅಯ್ಯೋ, ಅದ್ಗೆ ನೀವ್ಯಾಗ ಮಗು ತರ ಆಡ್ತಿದ್ದೀರಾ? ಇಂಜೆಕ್ಷನ್ ಅಲ್ವಾ, ಕೊಡ್ಸ್ಕೊಂಬಿಡಿ, ಮುಂದೆ ಅವನು ಆರೋಗ್ಯವಾಗಿರ್ತಾನೆ. ಸೋದಾ, ಸೂಜಿ ನೋಡಿ ಎಷ್ಟು ಉದ್ದ ಇದೆ ಅಂತ. ನಾವು ಇನ್ನೊಂದ್ ದಿನ ಬರೋಣ, ಬನ್ನಿ ಹೋಗೋಣ. ಇವಾಗ ಅದಕ್ಕೆ ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಸರಿ ಹೋಗ್ತಾನೆ, ನೋವಲ್ಲ. ಇಲ್ಲ, ಅವ್ನಿಗೆ ನೋವು ಆಗುತ್ತೆ. ಪ್ಲೀಸ್ ಡಾಕ್ಟರ್, ಅವ್ನಿಗೆ ನೋವು ಆಗುತ್ತೆ. ಭೂಮಿಕಾ ಅವರೇ, ನಿಮ್ಗೆ ಇಲ್ಲಿದ್ರೆ ಇಂಜೆಕ್ಷನ್ ಮಾಡೋಕ್ಕಾಗಲ್ಲ. ನಿಮ್ಗೆ ನೋಡೋಕ್ಕಾಗಲ್ಲ ಅಂದರೆ ನೀವು ಹೊರಗಡೆ ಹೋಗಿ, ನೀವು ಕರ್ಕೊಂಡ್ಬನ್ನಿ ಮಗುನ. ಹುಡ್ಕ ಕೇಳಿದ್ದೀನಿ, ಏನಾದರೂ ಇನ್ಫಾರ್ಮೇಷನ್ ಗೊತ್ತಾದರೆ ಹೇಳು ಅಂತ ಹೇಳಿದ್ದೀನಿ. ಆ್ಯಂಡ್ ಫಾರೆಸ್ಟ್ ಆಫೀಸರ್ ಅವ್ರನ್ನೂ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದೀನಿ, ಏನಾದರೂ ವಿಷಯ ಗೊತ್ತಾಗ್ಬೋದೇನೋ ಅಂತ. ಬಟ್ ಟಿಲ್ ನಾವು ಏನೂ ಅಪ್ಡೇಟ್ ಇಲ್ಲ. ಎಂಥ ಕೆಲಸ ಆಗೋಯ್ತು, ಎಷ್ಟೊಳ್ಳೆ ಚಾನ್ಸ್ ಮಿಸ್ ಆಗೋಯ್ತು. ಸಾಲದು ಅಂತ ಇನ್ನೊಂದು ಮಗು ಬೇರೆ, ಅದನ್ನು ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ನನ್ನ ಮಕ್ಕಳಿಗೆ ಮೊದಲು ಮಕ್ಕಳಾಗತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಆದರೆ ಗೌತಮ್ಗಾಯ್ತು. ಅವನಿಗೆ ಮದುವೆನೂ ಆಗಬಾರ್ದು, ಮಕ್ಕಳು ಆಗಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಆ ದೇವರು ಅವನನ್ನು ಮದುವೆನೂ ಮಾಡಿಸ್ದ, ಅವಳಿ ಜವಳಿ ಮಕ್ಕಳೂ ಕೊಟ್ಟ. ಮಕ್ಕಳು ಆಗಬಾರ್ದು ಅಂತ ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಆದರೆ ಎಲ್ಲ ಹಾಳಾಗೋಯ್ತು. ಐ ಆಮ್ ಸಾರಿ ಮಾಮ್, ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು. ಎಂಥ ಗೋಲ್ಡನ್ ಆಪರ್ಚುನಿಟಿ ನನ್ನ ಕೈಯಲ್ಲ ನಾನೇ ಹಾಳು ಮಾಡಿಕೊಂಡೆ. ಬಿಡು ಮಾಮ್, ಏನು ಮಾಡೋಕ್ಕಾಗತ್ತೆ? ಇನ್ನೊಂದು ಅವಕಾಶ ಅಂತ ಸಿಕ್ಕೇ ಸಿಗುತ್ತೆ ನಮಗೆ, ಆವಾಗ ಏನಾದರೂ ಮಾಡೋಣ. ಒಟ್ಟಿನಲ್ಲಿ ಅವನಂತೂ ನೆಮ್ಮದಿಯಾಗಿರಬಾರ್ದು ಮಾಮ್. ನಾನಂತೂ ಹೊಟ್ಟಿಗೆ ಬಿದ್ದುಬಿಟ್ಟಿದ್ದೀನಿ, ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನನಗೆ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕ್ದ ಅಲ್ವ ಅವನು ಮಾತ್ರ ಯಾವುದೇ ಕಾರಣಕ್ಕೂ ನೆಮ್ಮದಿಯಾಗಿರಬಾರ್ದು. ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಎಲ್ಲ ಕಡೆ ಕಡ್ಡಿ ಆಡಿಸ್ತಾನೆ ಇರ್ತೀನಿ, ಅವನಿಗೆ ತೊಂದರೆ ಕೊಡ್ತಾನೆ ಇರ್ತೀನಿ. ಹೌದು, ಈಗ ನಮ್ಮ ಸೆಂಟಿಮೆಂಟಲ್ ಸ್ಟಾರ್ ಹೇಗಿದ್ದಾರೆ? ಇನ್ನೂ ಸೆಂಟಿಮೆಂಟಲ್ ಆಗೇ ಇದ್ದಾನೆ. ಸ್ವಲ್ಪ ದಿನ ಅಷ್ಟೇ ಸೆಂಟಿಮೆಂಟಲ್ ಅನ್ನೋ ಪದದಲ್ಲಿ ಸೆಂಟಿ ಕಟ್ಟಾಗಿ ಮಗು ಕಳ್ಕೊಂಡಿರೋ ದುಃಖಕ್ಕೆ ಪಕ್ಕಾ ಮೆಂಟಲ್ ಆಗ್ತಾನೆ. ಆಗಲಿ, ನಮಗೂ ಅದೇ ತಾನೇ ಬೇಕಾಗಿದ್ದು. ನಾರ್ಮಲ್ ಆಗಿ ಇರೋ ಥರ ಇದ್ದಾನೆ, ಆದರೆ ಒಳಗೊಳಗೆ ಎಷ್ಟು ಒದ್ದಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗತ್ತೆ.
ಮಗುಗೆ ಹೀಗಾಯ್ತಲ್ಲ ಅನ್ನೋದು ಅವನಿಗೆ ಮುಳ್ಳು ಥರ ಚುಚ್ತಾ ಇದೆ. ಚುಚ್ಲಿ ಅಂತನಲ್ವಮ್ಮ ಮಗುನ ಎತ್ತಾಕೊಂಬಂದಿದ್ದು. ಈಗ ಹೇಗಿದ್ದಾನೆ? ಫುಲ್ ಗೊಳಾಡ್ತಿರ್ಬೇಕಲ್ಲ, ಕಣ್ಣೀರು ಹಾಕೊಂಡು. ಇಲ್ಲ ಜಯ್, ಎಲ್ಲಿ ಮನೆಯವ್ರಿಗೆ ಗೊತ್ತಾಗ್ಬಿಡತ್ತೆ ಅಂತ ಅವನು ಯಾವುದನ್ನು ತೋರಿಸ್ಕೊತಾ ಇಲ್ಲ. ಒಳಗೆ ನೋವು ತಿಂತಾ ಇದ್ದಾನೆ. ಮೂಕವೇದನೆ ಪಾಪ. ಈ ಮಗು ವಿಷಯ ಯಾರ ಹತ್ರನೂ ಹೇಳಬೇಡಿ ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲೂ ಯಾರ ಹತ್ರನೂ ಅವ್ನು ತೋರಿಸ್ಕೊತಾ ಇಲ್ಲ. ಮೊದಲನೇ ಮಗು ಹುಟ್ಟಿದ ವಿಷಯ ಸೀಕ್ರೆಟಾಗೇ ಇದೆ. ಮಾ, ನಂಗೊಂದು ಐಡಿಯಾ ಬಂತು. ಒಂದು ವೇಳೆ ಭೂಮಿಕಂಗೆ ಮೊದಲನೇ ಮಗು ಅಂತ ಒಂದು ಆಯ್ತು, ಆ ಮಗು ಈ ಥರ ಎಲ್ಲ ಆಗಿದೆ ಅನ್ನೋ ವಿಚಾರ ಗೊತ್ತಾದ್ರೆ ಏನಾಗ್ಬೋದು? ಐ ಮೀನ್ ರಿಯಾಕ್ಷನ್ ಕೇಳ್ತಾ ಇದ್ದೀನಿ ನಾನು.